ವಿಡಿಯೋ ಮಾಡ್ಕೊಂಡು ಪ್ರೈವೇಟ್ ಶೋ ಆ ಕಡೆ ಇರು. ಪ್ರೈವೇಟ್ ವಿಡಿಯೋ. ಸೊ ಗೈಸ್ 8:05ಗೆ ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಹಿಂಗೆಲ್ಲ ಬಂದು ಸೊ ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ 8-5 ಮಿನಿಟ್ಸಲ್ಲಿ ಬಂದಿದ್ದೀವಿ. ಸೊ ಐ ಥಿಂಕ್ ಡಿಸೆಂಡಿಂಗ್ ತುಂಬಾ ಈಸಿ ಇರುತ್ತೆ, ಡಿಫಿಕಲ್ಟೇ, ಬಟ್ ಸ್ಟಿಲ್ ಬೇಗ ವಿ ಕ್ಯಾನ್ ಡೂ ಇಟ್. ಯಾಕಂದರೆ ಬ್ಯಾಗೆಲ್ಲ ಆಫ್ಲೋಡ್ ಆಗಿದೆ. ನಾನೇ ಫಸ್ಟ್ ಇದ್ದೀನಿ, ಇನ್ನೆಲ್ಲರೂ ಅಲ್ಲಿ ಬರ್ತಿದ್ದಾರೆ. ಇನ್ನು ಏನಕ್ಕೋ ಕರಿತವ್ರೆ, ಮೋಸ್ಟ್ಲಿ ಪ್ರ್ಯಾಂಕ್ ಇರ್ಬೋದಾ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಫೋಟೋ ಏನ್ ಇದಾ? ಸರಿ ಆಗಲ್ಲ ಸದ್ಯಕ್ಕೆ ಫೈನಲಿ ನಾವು ಹೋಗ್ಬೇಕಾದ್ರೆ ಊಟ ಮಾಡಿದ ಪ್ಲೇಸ್ಗೆ ಬಂದು ರೀಚ್ ಆಗಿದ್ದೀವಿ. ಸೊ ಎಲ್ಲರೂ ಜಿಂಕೆ ಥರ ಎಗ್ರಿಕೊಂಡು ಬರ್ತಿದ್ದಾರೆ, ಗಿಣಿ ಥರ ಹಾರ್ತಿದ್ದೀವಿ. ತುಂಬ ಸೂಪರ್ ಆಗಿದೆ ಆಫ್ಲೋಡಿಂಗ್ ಕೊಟ್ಟಾದ್ಮೇಲೆ. ಆ್ಯಂಡ್ ಸಮೀರ್ ಒಬ್ಬ ಆಫ್ಲೋಡಿಂಗ್ ಕೊಟ್ಟಿಲ್ಲ. ಹೆಂಗಿದೆ ನಿನ್ನ ಫೀಲಿಂಗ್ ಸಮೀರ್? ರಿಯಲ್ ಮ್ಯಾನ್ ಸಕಲಾಗಿದೆ. ಆ್ಯಕ್ಚುಲಿ ಇನ್ನೊಂದೇನಂದ್ರೆ ನಮ್ಮ ಜೊತೆನೇ ನಮ್ಮ ಜೊತೆನೇ ಬರ್ತಿದ್ದಾನೆ. ಈಸ್ ಅ ಸಮೀರ್. ಮಸ್ತ್ ಸೂಪರ್. ಸೊ ಸಮೀರ್ ಒಬ್ಬನೇ 100% ಟ್ರೆಕ್ಕಿಂಗ್ ಮಾಡ್ತಾ ಇರೋದು, ನಾವೆಲ್ಲ ಒಂದು 80-90%. ಸೂಪರ್ ಆಗಿದೆ. ಇಲ್ಲೊಂದು ಸ್ವಲ್ಪ ಮ್ಯಾಗಿ ಏನೇನೋ ಸಿಗುತ್ತೆ, ಅದೆಲ್ಲ ತಿನ್ಕೊಂಡು ವಿ ವಿಲ್ ಕಂಟಿನ್ಯೂ ಅವರ್ ಜರ್ನಿ. ಇವತ್ತು ದಿಸ್ಕುನ್ಗೆ 15 ಕಿಲೋಮೀಟರ್ಸ್ ಟ್ರೆಕ್. ನೈಸ್. ಸದ್ಯಕ್ಕೆ ಜೂ ಬಾಯ್, ನಿಂಗೆ ಹೆಂಗೆ ಅನಿಸ್ತದೆ? ಸೋ ಫಾರ್ ಸೋ ಗುಡ್. ಹೇಳು ಬ್ರೋ. ಕಾರ್ತಿಕ್ ಸಕ್ಕೊಂಬಿಡಿಯ ಅಲ್ಲ, ನಾನು ಫಸ್ಟ್ ಕಾರ್ತಿಕ್ ನಾನು ಇದ್ದಾಗ ಫುಲ್ಲು ಮೈಕೈ ಎಲ್ಲ ತುಂಬ್ಕೊಂಡು ದಪ್ಪಗಿದ್ದ. ಟ್ರೆಕ್ ಹೋಗಿ ಬರೋ ಅಷ್ಟಲ್ಲಿ ಫುಲ್ ಸ್ಕೆಲಿಟನ್ ಆಗ್ಬಿಟ್ಟು. ಸ್ನಾನ ಇಲ್ಲ, ಅದೊಂದು ಬೇಜಾರಷ್ಟೇ. ನೈಸ್. ರಕ್ಷಿತ್ ಒಂದು 4 kg ಕಡಿಮೆ ಆಗವನೆ. ಆಗಿದ್ರೆ ತುಂಬ ಸಂತೋಷ. ಜಾಸ್ತಿ ಆಗೋದು ಹೆವಿ ಜಾಸ್ತಿ. ಸೂಪರ್. ಹಾಂ, ಒಂದು ಕಡೆನೂ ಮಾತಾಡಿಲ್ಲ ಬ್ರೋ, ಒಂದು ಕಡೆನೂ ಮಾತಾಡಿಲ್ಲ. ಏನಾದರೂ ಕೇಳಿದ್ರೆ ಹಿಂಗೆ ಏನಿಲ್ಲ 5 ಲೀಟರ್ ಬೇವರೇ ಹೋಗಿದೆ. ಹಾಂ, ಪಕ್ಕ. ಇವನು ಈ ಪುನಿ ಎಲ್ಲಿ ಬಂದ್ರೂ ಫೋಟೋಶೂಟ್ ಅನ್ಕೊಂಡು ತಲೆ ತಿಂತಾನೆ. ಅದು ಯಾವ ಹುಡುಗಿ ಇದ್ದಾನೆ ನನ್ನ ಜೊತೆಗೆ? ಹಾಂ, ಅದೆಲ್ಲೂ ಹಾಕಲ್ಲ, ಬರೀ ವಾಟ್ಸಪ್ಪಲ್ಲಿ ಹಾಕೋದು. ಅದು ಯಾವ ಆಂಟಿ ಅಂಕಲ್ಗೆ ಹಾಕ್ತಾನೆ. ಹಾಂ, ಅದು ಯಾವ ಆಂಟಿ ಅಂಕಲ್ಗೆ ಹಾಕ್ತೀಯ ವಾಟ್ಸಪ್ಪಲ್ಲಿ ಸ್ಟೇಟಸ್ನ ಅಂತ ಗೊತ್ತಾಗ್ತಿಲ್ಲ. ಇರೋ ಇದಾದ್ಮೇಲೆ ಹೇಳ್ತೀನಿ ಏನಂತ. ಆಂಟಿ ಪುನಿ ಸೋಷಿಯಲ್ ಮೀಡಿಯಾ ರಿಯಾಲಿಟಿ ಹೇಳ್ತೀನಿ ಹೆಂಗೆ. ಸದ್ಯಕ್ಕೆ ಸೊ ಪುನಿ ಅವರು ಇನ್ಸ್ಟಾಗ್ರಾಮಿಂದ ಆಫ್ಲೈನ್ ಹೋಗಿ ತುಂಬ ತಿಂಗಳಾಗೋಯ್ತು. ಸೊ ಏನಕ್ಕಂತ ಗೊತ್ತಿಲ್ಲ, ವರ್ಷ ಆಗೋಯ್ತು. ಗುಡ್. ಸೊ ವರ್ಷಗಳಾಗೋಯ್ತು. ಇವಾಗ ಏನೇ ಸ್ಟೋರಿ ಹಾಕಂಗಿದ್ರು ವಾಟ್ಸಪ್ಪಲ್ಲಿ ಆಂಟಿ ಅಂಕಲ್ಸ್ಗೆ ಹಾಕೋದು. ಸೊ ಏನಕ್ಕೆ ಸೋಷಿಯಲ್ ಮೀಡಿಯಾ ಏನು ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಪುನೀತ್. ಸೊ ಮೊನ್ನೆ ಫ್ಲೈಟಲ್ಲಿ ಬರ್ತಿದ್ವಿ ಆಯಿತಾ. ಸೊ ಫ್ಲೈಟ್ನ ದರ್ಶನ ಎಂಜಾಯ್ ಮಾಡ್ತಿರ್ಲಿಲ್ಲ. ಅವ್ನು ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹೆಂಗೆ ಹಾಕಬೇಕು ಅಂತ 1.5 hour ಯೋಚನೆ ಮಾಡಿ ಹಾಕ್ತಿದ್ದ. ಅವ್ನಿಗೆ ಎಷ್ಟು ಸ್ಟ್ರೆಸ್ ಇತ್ತು ಅಂತ ನನಗೆ ಅರ್ಥ ಆಗ್ತಿದೆ. ಸೊ ಗೈಸ್ ನಿಮಗೆಲ್ಲ ತೋರ್ಸೋಕ್ಕೆ ಪಾಪ ಇವನು ಸ್ಟ್ರೆಸ್ ತೊಗೊತಿದ್ದಾನೆ, ತುಂಬ ಸ್ಟ್ರೆಸ್ ತೊಗೊತಿದ್ದಾನೆ. ಮುಂಚೆ ಸೇಮ್ ನನಗೂ ಹಿಂಗೆ ಆಗ್ತಿದ್ದು. ಒಂದು ಪ್ಲೇಸ್ಗೆ ಹೋದರೆ ಒಳ್ಳೆ ಫೋಟೋ ಬೇಕು, ಅದು ಬೇಕು, ಇದು ಬೇಕು, ಹೆವಿ ಸ್ಟ್ರೆಸ್ಸು. ಇವಾಗ ಯಾವ ಸ್ಟ್ರೆಸ್ಸು ಇಲ್ಲ. ಹೋದೆ, ಮೌಂಟೇನ್ಸ್ ನೋಡಿದೆ, ಕಣ್ ತುಂಬ ನೋಡಿದೆ, ಎಂಜಾಯ್ ಮಾಡಿದೆ, ಬಂದೆ. ನೀವೆಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ಬ್ಲಾಗ್ ಎಲ್ಲ ನೋಡಿ ಎಂಜಾಯ್ ಮಾಡ್ತಿದ್ದೀರಾ, ಹಂಗೆ ಮಾಡಬೇಡಿ. ನೆಕ್ಸ್ಟು ಅಲ್ಲಿ ಹೋಗ್ಬಿಟ್ಟು ನೀವು ಎಂಜಾಯ್ ಮಾಡಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದು ತುಂಬ ಮುಖ್ಯ. ಸೋಷಿಯಲ್ ಮೀಡಿಯಲ್ಲಿ ತೋರಿಸೋದು ಅರ್ಧ ಫೇಕು, ಎಲ್ಲ ಕಲರ್ ಗ್ರೇಡೆಡು. ಅದೆಲ್ಲ ಇಲ್ಲಿ ನೋಡಿ ಐಸಲ್ಲಿ ನೋಡ್ಬೇಕು. ತೋರಿಸೋದು ನೋಡು ಅನ್ನೋದು ಸೋಷಿಯಲ್ ಮೀಡಿಯಲ್ಲಿ ನೋಡೋಕ್ಕಾಗತ್ತೆ? ಆಗಲ್ಲ. ಜನ ಸ್ಟ್ರೆಸ್ ಔಟ್ ಆಗ್ತಿದ್ದಾರೆ, ತುಂಬ ಸ್ಟ್ರೆಸ್ ಔಟ್ ಆಗ್ತಿದ್ದಾರೆ. ಹಂಗೆ ಇದು ಬ್ಲಾಗ್ ಮಾಡ್ತಿದ್ದೀನಿ ಇನ್ನೇನೋ ಕೇಳು. ಸೊ ಎಸ್ ಪುನಿ, ಅಂದರೆ ಸೋಷಿಯಲ್ ಮೀಡಿಯಾನು ಲೈಫಿಗೆ ಬೇಕು, ಎಷ್ಟು ಬೇಕೋ ಅಷ್ಟು ಮಾತ್ರ ಲಿಮಿಟಾಗಿ ಯೂಸ್ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್. ನನಗೆ ಗೊತ್ತಾ, ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಜನ ಲೋನ್ಲಿ ಆಗಿದ್ದಾರೆ ನನಗೆ ಗೊತ್ತು. ಅಂದರೆ ಅವ್ರ ಪೂರಾ ಅದೇ ಲೈಫ್, ಕಂಪ್ಲೀಟ್ ಸೋಷಿಯಲ್ ಲೈಫೇ. ಅಂದರೆ ಪ್ಲೇಸ್ ಹೋದ್ವಿ, ಫೋಟೋ ಹಿಡ್ಕೊಂಡ್ವಿ, ನೆಕ್ಸ್ಟ್ ಪ್ಲೇಸ್ಗೆ ಹೋದ್ವಿ, ಇಷ್ಟೇ.
ಸೊ ವ್ಲಾಗರ್ಸು ಇಷ್ಟ, ಅವ್ರಿಗೆ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂತ ಕೇಳಿ ಹೇಳ್ತಾರೆ. ಹೇಳೋ. ಫುಲ್ ಫ್ಲೆಜ್ ಬ್ಲಾಗರ್ ಅಲ್ಲ, ಬಟ್ ಇರ್ಬೋದು ಬಟ್ ಅವ್ನಿಗೆ ಎಷ್ಟು ಸ್ಟ್ರೆಸ್ ಇರುತ್ತೆ ಕೇಳಿ. ಅವ್ನಿಗೆಲ್ಲ ಅರ್ಥಾಗ ಆಗ್ತಿರ್ಲಿಲ್ಲ, ಆದ್ರೂ ವ್ಲಾಗ್ ಮಾಡ್ಬೇಕಂತ ಅದು ಸ್ಟ್ರೆಸ್. ದಟ್ ಈಸ್ ದ ಮೋಟಿವೇಶನ್. ಮೋಟಿವೇಶನ್ ಅಲ್ಲ, ಸ್ಟ್ರೆಸ್ ಅದು ಆಕ್ಚುಲ್ ಸ್ಟ್ರೆಸ್ ಅದು ಯಾ ಆಕ್ಚುಲಿ ಮಿಸ್ ಮಾಡ್ಕೋತಿದ್ದೆ, ಬಂದಿದ್ದ ಜಾಗನ ಮಿಸ್ ಅವನೇ ಹೇಳ್ದ ಈ ಪಾಯಿಂಟ್, ಅವನೇ ಹೇಳ್ದ ನಾನು ಹುಷಾರಿಲ್ಲ ಅಂದ್ಬಿಟ್ಟು ಇಲ್ಲಿ ಹಂಗೆ ಕೂತಿದ್ದೆ. ಅದೊಂಥರ ಮೋಟಿವೇಶನ್, ಮೇಲ್ಗಡೆ ಹೋಗಿ ಪ್ಲೇಸ್ ಚೆನ್ನಾಗಿರುತ್ತೆ ಅಂತ ನೋಡೋದಕ್ಕೆ. ಗೈಸ್ ಬೇಗ ಸೋಷಿಯಲ್ ಮೀಡಿಯಾದಿಂದ ಎಕ್ಸಿಟ್ ಆಗಿ ನಿಮ್ಗೊಂದು ತೃಪ್ತಿ ಸಿಗುತ್ತೆ ಲೈಫಲ್ಲಿ. ನನ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ನೋಡಿ ಯಾರ್ದೋ ಸ್ಟೋರೀಸು ನಿಮ್ಮ ತಲೆಗೆ ಹಚ್ಕೊಂಡು, ಇಲ್ಲ ಅಲ್ಲಿ ಹೋಗಿದ್ದಾರೆ, ಇಂಟರ್ನ್ಯಾಷನಲ್ ಹೋಗಿದ್ದಾರೆ, ಎಲ್ಲೆಲ್ಲೋ ಹೋಗಿದ್ದಾರೆ, ಅದೆಲ್ಲ ಬೇಡ. ಯಾರು ಎಂಜಾಯ್ ಮಾಡ್ತಿಲ್ಲ ಲೈಫ್, ನಿಮ್ಮ ಪರ್ಪಸ್ ನೀವು ಕಂಡ್ಕೋಬೇಕು ಏನಂತ ಲೈಫ್. ನೀವು ಹೋಗಿ ಎಂಜಾಯ್ ಮಾಡಿ ಪ್ಲೇಸ್ನ ಅಂತ. ಕರೆಕ್ಟ್, ನೀವು ಹೋಗಿ ಎಂಜಾಯ್ ಮಾಡಬೇಕು. ಹಂಗೆ ಎಸ್, ಪುನೀತಿಂದ ಜಾಸ್ತಿ ಬೋಧನೆಗಳಾಗೋಯ್ತು, ಕೊಡ್ಲಾ? ಬೇಡ ಪುನಿ, ನಮ್ಮ ವ್ಯೂವರ್ಸ್ಗೆ ಆಗಲ್ಲ ಅಷ್ಟೊಂದು. ಸದ್ಯಕ್ಕೆ ಸೊ ಗೈಸ್, ಇವಾಗ ನಾವು ಮಿಕ್ಕೀಸ್ ಮಿಕ್ಸಿಂಗ್ ಬೌಲ್ ಹತ್ರ ಇದ್ದೀವಿ. ಸೊ ಇಲ್ಲಿ ರಸಂಗ್ ರೂಪಿನ್ ವ್ಯಾಲಿ ವ್ಯೂ. ಸೊ ಇಲ್ಲಿ ರೂಪಿನ್ ಪಾಸ್ ಟ್ರೆಕ್ ಹೋಗ್ಬೇಕಾದ್ರೆ ಇಲ್ಲೊಂದು ಸಿಗುತ್ತೆ. ಸೊ ಇಲ್ಲಿ ನಾವು ಮ್ಯಾಗಿ, ಚಾಯ್ ಆ್ಯಂಡ್ ಸಮೋಸ ಏನೇನೋ ಇದೆ. ಎಲ್ಲ ಒಂದು ₹2 ಮ್ಯಾಗಿ ಸಿಗ್ತಾ ಇದೆ ನಮಗೆ. ₹2 ಮ್ಯಾಗಿನ ಅದು 2 ಮಿನಿಟ್ಸ್ ಮ್ಯಾಗಿ ಇದೆ ಬೈ. ಚಾಯ್ ಸೂಪ್ ಅಂತ. ಸೊ ಎಲ್ಲೋದ್ರೂ ನೀರು ಚಾಯ್, ಬಟ್ ಸ್ಟಿಲ್ ಚೆನ್ನಾಗಿರುತ್ತೆ. ನೀರೊಳಗೆ ಚಾಯ್ ಮಾಡಿದ್ದಾರೆ. Cheers. ಸದ್ಯಕ್ಕೆ ಸಮೋಸ. ಚಾಯ್ ಥ್ಯಾಂಕ್ ಯು. ಚಾಕ್ಲೇಟ್ಸು, ಸಮೋಸ, ಮ್ಯಾಗಿ. ಚಾಯ್. ನಮ್ಮ ಪುನಿನ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೇವೆ ಗೈಸ್. ಒಳ್ಳೆ ಮಾರ್ಕೆಟಿಂಗ್ ಇದೆ. ಎಲ್ಲ ಮಿಕ್ಸ್ ಆಗ್ತಿದೆ ಗೈಸ್. ಸಮೋಸ, ಮಿಲ್ಕಿ ಬಾರು, ಚಟ್ನಿ ನೋಡಿ ಗೈಸ್, ಚಟ್ನಿ ಸಮೋಸ. ಹೋಟೆಲ್ ಏನೇನು ಮಿಕ್ಸರ್ ಆಗುತ್ತೋ ಗೊತ್ತಿಲ್ಲ. ಆಮೇಲೆಲ್ಲ ಗೊತ್ತಲ್ಲ ಗೈಸ್. ನಿಮ್ ಗೈಸ್ ಅಂತ ಕರೆಯೋದ ನಿಮ್ಮ ಫ್ಯಾನ್ಸ್ನ? ಫ್ರೆಂಡ್ಸ್ ಡಾರ್ಲಿಂಗ್ಸ್, ಸೆಲೆಬ್ರಿಟೀಸ್. ಸದ್ಯಕ್ಕೆ ಇಂಕ್ಲೈನ್ ನೋಡಿ ಗೈಸ್, ಪೋಸ್ಟರೇ ಚೇಂಜ್ ಆಗುತ್ತೆ ಫುಲ್ಲು ಪ್ರಶಾಂತರ ನಡೀತಿಲ್ಲ ಅವರು. ಆಲ್ಮೋಸ್ಟ್ ಎಲ್ಲರಿಗೂ ಹಂಗೆ ಆಗಿರುತ್ತೆ. ಹೋಗ್ಬೇಕಂದ್ರೆ ಅಷ್ಟೇ. ಸೊ ಗೈಸ್, ಸೊ ಫುಲ್ಲು ಇಂಕ್ಲೈನ್. ಸೊ ಇವಾಗ ಎಲ್ಲರ ಕಂಪ್ಲೇಂಟು ಇದೆ ಶಶಾಂಕ್ ಆಗಿಲ್ಲ ಅಂತ. ಸೊ ಏನು ಹೇಳ್ಬೇಕು ಅಂದ್ಕೊಂಡಿದ್ದೆ ಬ್ರೋ? ನಾವು ದಮೋಡಿ ಅಲ್ಲ, ಹಾಂ, ಅಂದರೂ ಓಡಿಸ್ಕೊಂಡು ಹೋಗ್ತಿದ್ದಾರೆ. ದಮೋಡಿಯವರೆಲ್ಲ ಮಾಡ್ತಾ ಇದ್ದಾರೆ. ಸೊ ಸ್ಮೋಕಿಂಗ್ ಇಸ್ ಗುಡ್ ಐ ಗೆಸ್. ವೆರಿ ಬ್ಯಾಡ್ ಐಡಿಯಾ, ಯಾರು ಮಾಡಕ್ಕೆ ಹೋಗ್ಬೇಡಿ. ಸದ್ಯಕ್ಕೆ ದರ್ಶನ್ ಬಿಲ್ಡಪ್ ಅಲ್ಲ ಹಿಂಗೆ. ಹಾಂ, ಏನು ಹತ್ತಿದೆಯಾ ದರ್ಶನ್, ನೀನಂತೂ 5 ನಿಮಿಷದಲ್ಲಿ ಪಟ ಅಂತ ಹತ್ಕೊಂಡು ಹೋಗ್ಬಿಟ್ಟದಪ್ಪ. ನಮ್ಮ ಕೈಯಲ್ಲಿ ಆಗಲ್ಲ. ಥ್ಯಾಂಕ್ ಯು ಬ್ರೋ. ನನ್ನ ತಮ್ಮನೇಲಿದು ತಮ್ಮ ಮೇಲೆ ತಮ್ಮನೇಲಿ ಸ್ಟಾರ್ಟಿಂಗ್ ಇಂಟ್ರೋ. ಓಕೆ, ನೀ ಏನಾದ್ರು ಹೇಳ್ಬೇಕಾ, ಹೊಗ್ಲಬೇಕಾ ದರ್ಶನ? ದರ್ಶನ್ ಅಫ್ಕೋರ್ಸ್ ಫಸ್ಟ್ ಎವ್ರಿ ಸ್ಟಾಪ. ಇನ್ನೂ ಇಲ್ಲ, ಇದೆ ಹೇಳು ಬ್ರೋ, ಎಷ್ಟು ಬೇಕಾದ್ರೆ ಫುಲ್ ಬ್ಯಾಟ್ರಿ ಖಾಲಿ ಮಾಡಿ. ಸದ್ಯಕ್ಕೆ ನಿಜವಾದ ಗಂಡ್ಸ್ ಅಂದ್ರೆ ಅವನು. ಹಾಂ, ಆ್ಯಕ್ಚುಲಿ. ಯು ಥಿಂಕ್ ವಿತ್ ಬೆನಿಟ್ ಸೊ ವಾಟ್ ಈಸ್ ಯುವರ್ ಎನರ್ಜಿ ಬ್ರೋ? ಪ್ಲಸ್ ನೀನು ಒಬ್ಬನೇ ಬ್ಯಾಗ್ ಹಾಕೊಂಡು ಬಂದಿರೋದು. ಇಸ್ ಇಟ್ ಎ ಪ್ರೆಷರ್? ಆಲ್ಮಂಡ್ ಕಾಲ್ಗೆ ರೋಲ್ ಮಾಡ್ಕೊಂಡು ಸಿಪ್ಪೆ ತೆಗೆದು ಅಣ್ಣ. ಸದ್ಯಕ್ಕೆ ಸೊ ಗೈಸ್, ಟೈಮ್ ಬಂದು ಇವಾಗ 2 o'clock. ಶಾರ್ಪಾಗಿ ರೀಚ್ ಆಗಿದ್ದೇವೆ ಜಾಕನ. ಲೆಟ್ಸ್ ಸೈ, ಹೌ ಇಸ್ ದ ಜೋಶ್ ಬಾಯ್ಸ್? ಸೂಪರ್, ಗುಡ್ ಎನರ್ಜಿ. ಆ್ಯಂಡ್ ಮೋನಿಕಾ ಇಸ್ ಹಿಯರ್. ಸದ್ಯಕ್ಕೆ
ಸೊ ಗೈಸ್ ಎಲ್ಲರೂ ಎಲ್ಲರೂ ಇಲ್ಲ ಬಂದ್ರಲ್ಲ ಹಲೋ ಡಿಬೂಸಾ ಹಲೋ ಹೊಸನೇ ನಮ್ಮ ಗೈಡ್ ಇವತ್ತಿನ ಗೈಡ್ ತೋರ್ಸೋ ಇಲ್ಲಿ ಹಾಂ ಇವತ್ತಿನ ಗೈಡ್ ಈ ಕಪ್ಪು ನಾಯಿ ಬ್ಲ್ಯಾಕಿ ರೇಸಿಸ್ ಬೀಯಿಂಗ್ ರೇಸಿಸ್ ಕರಿ ಇಟ್ಟಿರುವ ಹೆಸರು ಬಾರೋ ಕರಿಯ ಸೊ ಇವತ್ತಿನ ಗೈಡ್ ನಾವು ಜಾಕಾಯಿಂದ ಜಿಸ್ಕುನ್ಗೆ ಹೋಗ್ತಾ ಇದ್ದೇವೆ ಗೈಸ್ ಈ ಥರ ಯಾವುದೋ ಇದು ಗೊಂಬೆ ಯಾವುದೋ ಅದು ನೋಡು ಅಲ್ಲಿ ಬಿಟ್ಬಿಟ್ಟು ಬರುತ್ತೆ ಅನ್ಸತ್ತೆ ಮಸ್ತ್ ಗುರು ಇಲ್ಲ ಈ ಥರ ಕಂಪನಿ ಮಸ್ತ್ ಅಲ್ಲ ಗೊತ್ತಾ ನಂಗೆ ನೀನು ಇದೆಯಲ್ಲ ಆ ಥರ ಸದ್ಯಕ್ಕೆ ಕಮಾನ್ ಸೊ ಗೈಸ್ ಎಲ್ಲೋ ದೂರ ಇಲ್ಲಿ ದಾರಿ ತಪ್ಪಿದ್ದೀವಿ ಗೈಸ್ ಡಾರ್ಲಿಂಗ್ ಹೇಳಂಗೆ ಸೊ ಗೈಸ್ ಏನಾಯ್ತು ಅಂದರೆ ಹಾಂ ಇಲ್ಲಿರೋ ಲೋಕಲ್ ಐಟ್ಸು ನಮ್ಗೊಂದು ಶಾರ್ಟ್ಕಟ್ ಹೇಳ್ಕೊಟ್ರು ಹಾಂ ಈ ಶಾರ್ಟ್ಕಟಲ್ಲಿ ಹೋದರೆ ಒಂದು ಹಾಫ್ ಆನ್ ಅವರ್ ರೆಡ್ಯೂಸ್ ಆಗ್ಬೋದೇನೋ ಅಂತ ಹಾಂ ಬಟ್ ಇವಾಗ ನಮಗೆ ದಾರಿ ಗೊತ್ತಾಗ್ತಿಲ್ಲ ಐ ಥಿಂಕ್ ವಿ ಆರ್ ಮಿಸ್ಲೆಡ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನೋಡೋಣ ನಾವು ಸೇರ್ತೀವೋ ಜಿಸ್ಕೂನು ಸೇರಲ್ವೋ ಇದೀಗ ನೀವು ನೋಡ್ತೀರಾ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೌದು ಗೈಸ್ ತುಂಬ ಭಯ ಆಗ್ತಿದೆ ಗೈಸ್ ಸಹ ಚಾಹಕರು ನಿಖಿಲ್ ಅವರಿದ್ದಾರೆ ಅವರೇನು ಹೇಳ್ತಾರೆ ಕೇಳಿ ಏನೋ ಹೋಗ್ತಾ ಇದೀವಿ ಎಲ್ಲೋ ಏನೋ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಬ್ಲ್ಯಾಕಿ ಬೇರೆ ಕಳೆದೋಯ್ತು ಯಾರೋ ಒಬ್ಬ ಓಡಿಸ್ಬಿಟ್ಟ ಸೊ ಇವಾಗ ಬ್ಲ್ಯಾಕ್ ಅಂದ್ರೆ ಬೈದವೆ ಹೋಗ್ತಾ ಇದೀವಿ ನಮ್ಮ ನಾಯಿ ನನ್ನ ನಾಯಿ ಅಂತ ಚೇಂಜ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಇಲ್ಲಿನ ತನಕ ನಮಗೆ ಕಂಪ್ನಿ ಕೊಡ್ತು ಸಾಥ್ ಕೊಡ್ತು ಡೈರೆಕ್ಷನ್ಸ್ ತೋರಿಸ್ತು ನಮ್ಮ ಇನ್ನೊಬ್ಬರು ಸಂಗಡಿಗಿದ್ದಾರೆ ಕಾರ್ತಿಕ್ ಅವರೇ ನೀವು ಕಾರ್ತಿಕ್ ಅವರು ಎಲ್ಲಿದ್ದಾರೆ ಕಾರ್ತಿಕ್ ಅವರೇ ಸದ್ಯಕ್ಕೆ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತೀರಾ ಕಾರ್ತಿಕ್ ಅವರು ಸುಮ್ಮನೆ ಲುಕ್ ಕೊಡ್ತಾ ಇದ್ದಾರೆ ನಿಮ್ಮ ಜೊತೆ ಸವಾಸ ಮಾಡಿ ಕೆಟ್ಟೆ ನಾನು ಅಂತ ಒಳಗೆ ಮನಸ್ಸಲ್ಲಿ ಬೈಕೊತಿದ್ದಾರೆ ಸುಮ್ಮನೆ ಬಾಯಿ ಮುಚ್ಕೊಂಡು ನಡಿರಲ್ಲ ನಿಮ್ಗೆ ಗೊತ್ತಾಗಿಲ್ಲ ಕಣ್ರಲ್ಲ ಮೊದಲು ಜಿಸ್ಕೊಂಡು ಸೇರ್ಕೊಳ್ಳೋದು ನೋಡ್ರಲ್ಲ ಸೊ ಗೈಸ್ ಹೋಗೋ ದಾರಿ ತುಂಬಾನೇ ಸ್ಟೀಪು ಹಳ್ಳ ಪಳ್ಳ ಮೆಟ್ಲುಗಳು ಅಲ್ಲಿ ಹೋಗ್ಬೇಕು ಗೈಸ್ ಅಲ್ಲಿ ಹೋಗ್ತೀವೋ ಇಲ್ವೋ ಅಂತ ನೋಡಬೇಕು ರಕ್ಷಿತ್ ಹಾಂ ಏನು ಅನ್ಕೋತೀಯ ನಾವು ಹೋಗ್ತೀವೋ ಅಲ್ಲಿಗೆ ಎಸ್ ಬ್ರೋ ನನ್ನ ಕೈಯಲ್ಲಿ ತಾಯ್ತಾ ಇದೆ ಹಾಂ ನನ್ನ ಕೈಯಲ್ಲೂ ಆಂಜನೇಯ ಖಡ್ಗ ಇದೆ ಗುಡುಕ್ತಿದೆ ವರುಣದೇವ ಆಶೀರ್ವಾದ ಮಾಡ್ತಾವ್ರೆ ಮ್ಯೂಲ್ ಶೀಟ್ ಇಲ್ಲಿ ಕಲ್ಲು ಅಲ್ಲಾಡುತ್ತೆ ಇದೊಂದು ಹೊಸ ವರ್ಡ್ ಕಂಡುಹಿಡಿಬೇಕು ಪ್ರತಿ ಸರಿ ಕ್ಯಾಮ್ರಾ ಹೇ ಗಾಯ್ಸ್ ಹೇ ಗಾಯ್ಸ್ ಹಾಯ್ ಫ್ರೆಂಡ್ಸ್ ವಾಟ್ ಇಸ್ ದಟ್ ಬಾಂಧವರೇ ಎಲ್ಲ ಒಂಥರ ಬೇರೆ ಏನಾದ್ರು ಒಂಥರ ಹೊಸ ವರ್ಡ್ ನೋಡೋ ನೀನೇ ಸ್ಟಾರ್ಟ್ ಮಾಡೋ ಎಲ್ಲ ಯೂಸ್ ಆಗದ ಬಾಂಧವರೇ ಏ ಡರ್ಟಿ ಫೆಲಸ್ ಅರ್ಬನ್ ಡರ್ಟಿ ಫೆಲಸ್ ವಿ ಆರ್ ಆಲ್ ದೊಡ್ಡವರು ಸಣ್ಣವರು ಎವ್ರಿವನ್ ಎಲ್ಲರಿಗೂ ಡರ್ಟಿ ಫೆಲೋಸ್ ಯಾ ಹಂಗಂತ್ಯಾ ಎಸ್ ಆಲ್ ಆರ್ ಡರ್ಟಿ ಫೆಲೋಸ್ ಫುಲ್ ರಿವರ್ಸ್ ಸೈಕಾಲಜಿ ತರ ಏನು ನಮಗೆ ಬೈತಾನ ಎಷ್ಟು ಬೈತಾನ ನೋಡೋಣ ಅಂತ ಮತ್ತೆ ವ್ಲಾಗ್ಸ್ ಮಾಡೋದು ಸರಿ ಮಚ್ಚ ಸರಿಯಾಗಿ ಹೇಳ್ತೀನಿ ನೀನೇ ಅಲ್ಲ ನೋಡೋದು ನನ್ನ ಬ್ಲಾಗ್ನ ಎಸ್ ಸೊ ಡರ್ಟಿ ಫೆಲಸ್ ಎಸ್ ಸೈಲೆಂಟ್ ಫಾಲೋವರ್ ಕರೆಕ್ಟಾಗಿ 8 o'clock ಒಂದು ವೀಡಿಯೋ ಬರುತ್ತೆ ನನಗೆ ಎಲ್ಲ ಕೂತ್ಕೊಂಡು ಗ್ರೂಪಲ್ಲಿ ವೀಡಿಯೋ ನೋಡ್ತಿರೋದು ಮಸ್ತು ಸೂಪರ್ ಬ್ರೋ ಅವಾಗ ಒಂದು ಸ್ವಲ್ಪ ಫುಲ್ ಖುಷಿ ಆಗುತ್ತೆ ಗೊತ್ತಾ ಓ ಮೈ ಗಾಡ್ 8 PM 8 o'clock 8 PM ಹೋಗಿದ್ರು ನನ್ನ ಬ್ಲಾಗ್ ನೋಡ್ಕೊಂಡಿದ್ದೆ ಅಂತ ಏನು ಹೇಳಿದ ಡಾರ್ಲಿಂಗ್ ಇಲ್ಲೇ ಎಲ್ಲ ಬಾಯ್ಸ್ ಇಲ್ಲೇ ಇದ್ದಾರೆ ಎಲ್ಲ ಜಾಲಿ इधर से जंप करो ನಾ ಜಾಲಿ ಅನ್ಕೊಂಡು ಜಂಪ್ ಮಾಡಕ್ಕೆ ಹೋಗಿ ಹಾಂ ಈ ಲೆಡ್ ಲ್ಯಾಂಪ್ಸ್ ಎಲ್ಲ ಜಾಲಿ
ಏನೋ ಸರಿಯಾಗಿ ಬೈದ. ಹಿಂಗೆ ಹೋಗ್ಬೇಕು ಬ್ರೋ, ಅಲ್ಲಲ್ಲ. ಹಾಂ, ಥ್ಯಾಂಕ್ ಯು. ಇನ್ನೂ ಎರಡು ತಗೋಬೇಕು. ಎಲ್ಲ ಜಾಲಿ. ಯही बोलता भैया, ಎಲ್ಲ ಜಾಲಿ. ನೀನು ರಾಗಲ್ಲ ಅದೊಂದು ಡೈಲಾಗ್ ಬದಲೇಬೇಕು. ಯಾವುದು? ಹ್ಯಾರಿ ಬೈ ಹತ್ರ ಹೇಳಿಸ್ಕೊ. ಎಲ್ಲರೂ ಮಾಡೋಣ ಆ್ಯಕ್ಚುಲಿ, ಅಲ್ಲಿ ನಿಂತ್ಕೊಂಡು ಚಲಿ ಚಲಿ ಅಂತ. ಅದು ಅದಾದ್ಮೇಲೆ ಅಂಡ ಹೇಳ್ತಾನಲ್ಲ, ತಿಕ್ಕ ಮುಚ್ಕೊಂಡು ಸರಿ ಮುಂದಕ್ಕಾಗಿ ಅಂತ ಹೇಳಿಸ್ಕೊ. ತಿಕ್ಕ ಮುಚ್ಕೊಂಡು ಮುಂದಕ್ಕಾಗಿ. ಸದ್ಯಕ್ಕೆ ಫುಲ್ ಹೀಟ್ ಆಗ್ಬಿಟ್ಟವನಲ್ಲೋ ಮಚ್ಚ. KGF ಮೂವಿಲಿ ದೊಡ್ಡಮ್ಮ ಗನ್ನು. ಫುಲ್ ಹೀಟ್ ಆಗ್ಬಿಟ್ಟವನ್ ಮಾಮ್. The Porsche engineers exactly knew what to do. ವಾಪಸ್ ಬರ್ತಾನೆ ಸದ್ಯಕ್ಕೆ ಪುಣೆ ಏನ್ ಮಾಡ್ದ ಪುಣೆ? ಬಿದ್ನಾ? ಪುಣೆ ಬಿದ್ನಾ? ಶೇ, ಕಂಟೆಂಟ್ ಮಿಸ್. ಬಿತ್ತ ಕಾಲಿಗೆ ಬಿತ್ತ. ಅಲ್ಲಿ ಹೆವಿ ಕ್ರೇಜ್ ಇತ್ತು ಬ್ರೋ. ಐ ಮೀನ್ ಸರಿ ಆಗಲ್ಲ. ಸದ್ಯಕ್ಕೆ ನಿಂತ್ಕೊಂಡು ಮತ್ತೆ ಸೆಟ್ಲ್ ಆಗ. ಚಳಿ ನಮ್ದು ನಿಮ್ಮಿಬ್ರದ್ದು ಬಂದಿದೆ ಈಗ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ಲಿಕ್ ಮಾಡಿದ್ರೆ ಇವಾಗ ತೆಗ್ದಿದ್ದು ಬರುತ್ತಾ? ಒಳಗಲ್ಲ, ಹಿಂದ್ಗಡೆ ಸ್ಟೋರ್ ಮಾಡಕ್ಕೆ. ಸ್ಟೋರೇಜ್